ಚನ್ನಪಟ್ಟಣ ಬೈ ಎಲೆಕ್ಷನ್ ಟೆನ್ಷನ್, ದೋಸ್ತಿಗಳಲ್ಲಿ ಶುರುವಾಯ್ತಾ ಕನ್ಫ್ಯೂಷನ್. ಡಾಕ್ಟರ್ ಕೊಡ್ತಿದ್ದಾರಾ ಮೆಡಿಸಿನ್? ಮಹದಾಯಿ ಯೋಜನೆಗೆ ಗೋವಾ ಕಿರಿ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇರೋದು ಯಾಕೆ? ಸ್ಕೂಲ್ ಕಾಲೇಜ್ಗಳ ಅಂಗಳದಲ್ಲಿ ಜೋರಾಗ್ತಾ ಇದೆಯಾ ಡ್ರಗ್ಸ್ ಘಾಟು? ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಳಗಾವಿಯಲ್ಲಿ ಭಾರಿ ಮಳೆಯಾಗುತ್ತಿದೆ. ಖಾನಾಪುರ ತಾಲೂಕಿನಲ್ಲಿ ಮಳೆಯಿಂದಾಗಿ ಕಾಡಂಚಿನ ಹಲವಾರು ಕಡೆ ಫಾಲ್ಸ್ಗಳು ಮೈದುಂಬಿ ಧುಮ್ಮಿಕ್ಕಿ ಹರಿತಾ ಇವೆ. ಧುಮ್ಮಿಕ್ಕಿ ಹರಿಯುವ ಫಾಲ್ಸ್ಗಳ ರಮಣೀಯ ದೃಶ್ಯಗಳ ವೀಕ್ಷಣೆಗೆ ಆಗಮಿಸುವ ಪ್ರವಾಸಿಗರು ನೋಡಿದ್ವಾ, ಎಂಜಾಯ್ ಮಾಡಿದ್ವಾ, ಹೋದ್ವಾ ಅಂತ ಇರದೆ ಬೇಡದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜಲಪಾತಗಳ ವೀಕ್ಷಣೆಗೆ ಅಂತ ಬರೋ ಕೆಲ ಯುವಕರ ತಂಡ ಮಾದಕ ವಸ್ತುಗಳಿಂದ ಪ್ರದೇಶವನ್ನ ಗಲೀಜು ಮಾಡ್ತಾ ಇದ್ದಾರೆ. ಅಲ್ಲದೆ ಜಲಪಾತಗಳನ್ನ ದೂರದಿಂದ ನೋಡಿ ಸಂತೋಷ ಪಡೋ ಬದಲು ಜಲಪಾತಗಳ ಬಳಿಗೆ ಹೋಗಿ ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಪ್ರಾಣಕ್ಕೆ ಕುತ್ತು ಮಾಡಿಕೊಳ್ತಾ ಇದ್ದಾರೆ. ಅಪಾಯಕಾರಿಯಾಗಿ ಹರಿತಾ ಇರುವಂತ ಜಲಪಾತಗಳ ಬಳಿಗೆ ಹೋಗೋದ್ರಿಂದ ಪ್ರಾಣಕ್ಕೆ ಹಾನಿಯಾಗುವ ಸಂಭವವಿದೆ. ಹೀಗಾಗಿ ಅರಣ್ಯ ಇಲಾಖೆ ಜಲಪಾತಗಳ ಬಳಿ ಪ್ರವಾಸಿಗರು ಹೋಗದಂತೆ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇದನ್ನರಿತ ಬೆಳಗಾವಿ ಜಿಲ್ಲಾಡಳಿತ ಖಾನಾಪುರ ತಾಲೂಕಿನ 7 ಜಲಪಾತಗಳಿಗೆ ನಿಷೇಧ ಹೇರಿ ಅಲ್ಲಿಗೆ ಯಾರೂ ತೆರಳದಂತೆ ನಿರ್ಬಂಧ ವಿಧಿಸಿದೆ. ಭೂಮಾಲೀಕರಿಗೆ ಪರಿಹಾರ ಬದಲಿ ನಿವೇಶನ ನೀಡಲಾಗಿದ್ದು, ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆಯಿಂದ 1,000 ಕೋಟಿ ನಷ್ಟ ಆಗಿರೋದು ಬೆಳಕಿಗೆ ಬಂದಿದೆ. ಪ್ರಾಧಿಕಾರ ಸರ್ಕಾರಕ್ಕೆ 1,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಮೈಸೂರು ಜಿಲ್ಲಾಧಿಕಾರಿಗಳೇ ಬರೆದಿರುವಂತಹ ಪತ್ರದಲ್ಲಿ ಈ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಆತಂಕಕಾರಿ ವಿಚಾರವನ್ನ ಪತ್ರದಲ್ಲಿ ಉಲ್ಲೇಖಿಸಿರುವಂತಹ ಹಿಂದಿನ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ದಿನಾಂಕ 27/11/2023 ಮುಡಾ ಅಕ್ರಮದ ಕುರಿತು ಹಲವು ಲೋಪದೋಷಗಳನ್ನ ಕೋಟ್ ಮಾಡಿ ಹಾಗೂ ಯಾರ್ಯಾರ ಅವಧಿಯಲ್ಲಿ ಹಗರಣ ನಡೆದಿದೆ ಅನ್ನೋದನ್ನ ಹೆಸರು ಸಮೇತ ಪತ್ರದಲ್ಲಿ ನಮೂದು ಮಾಡಿದ್ದಾರೆ. ಹಿಂದಿನ ಅಧ್ಯಕ್ಷರುಗಳಾದಂತಹ HV ರಾಜೀವ್, ಯಶಸ್ವಿನಿ ಸೋಮಶೇಖರ್, ಹಿಂದಿನ ಆಯುಕ್ತರಾದಂತಹ DB ನಟೇಶ್, GT ದಿನೇಶ್ ಕುಮಾರ್, ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿರುವಂತಹ ಹರ್ಷವರ್ಧನ್, ವಿಷ್ಣುವರ್ಧನ್ ರೆಡ್ಡಿ, ತಹಶೀಲ್ದಾರ್ ಹಾಗೂ ನೌಕರರು ಹಗರಣದಲ್ಲಿ ಭಾಗಿಯಾಗಿರುವುದಾಗಿಯೂ ಕೂಡ ಉಲ್ಲೇಖಿಸಲಾಗಿದೆ. ಇನ್ನು ಮೈಸೂರು DC ರಾಜೇಂದ್ರ ವರ್ಗಾವಣೆಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ನೀವೇನೂ ಮಾಡಿಲ್ಲ ಅಂದರೆ DC ವರ್ಗಾವಣೆ ಯಾಕೆ ಮಾಡಿದ್ರಿ? ತರಾತುರಿಯಲ್ಲಿ DC ಅವರು ಪತ್ರ ಬರೆದಿದ್ದರು. ಇಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ, ಅವ್ಯವಹಾರಗಳು ನಡೀತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ಕೊಡಬೇಕು ಅಂಥೇಳಿ 15ಕ್ಕೂ ಹೆಚ್ಚು ಪತ್ರಗಳನ್ನು ಬರೆದಿದ್ದಾರೆ. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತೀವ್ರ ವಿರೋಧ ವ್ಯಕ್ತ ಆಗಿರೋದ್ರಿಂದ ಸದ್ಯಕ್ಕೆ ಟ್ರಯಲ್ ಬ್ಲಾಸ್ಟ್ ನಡೆಸದೇ ಇರೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇವತ್ತು ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ತುರ್ತು ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ರೈತ ಸಂಘದ ಮುಖಂಡರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಜುಲೈ 15ರ ಒಳಗೆ ಕೋರ್ಟ್ಗೆ ಮನವಿ ಸಲ್ಲಿಸಿ ಆನಂತರ ಕೋರ್ಟ್ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೋ ಅದರ ಮೇಲೆ ಮುಂದುವರಿಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಇನ್ನು ಟ್ರಯಲ್ ಬ್ಲಾಸ್ಟ್ ವಿಚಾರದಲ್ಲಿ ಸರ್ಕಾರ ಆತುರದ ನಿರ್ಧಾರವನ್ನ ಕೈಗೊಳ್ಳಲ್ಲ ಅಂತ ಮತ್ತೆ ಚಲುವರಾಯಸ್ವಾಮಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಟ್ರಯಲ್ ಬ್ಲಾಸ್ಟ್ ನಡೆಸಿ ವರದಿ ಕೊಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ನಾವು ಕೂಡ ಸಂಪೂರ್ಣ ಮಾಹಿತಿಯನ್ನ ಪಡೆಯೋದಕ್ಕೆ ಮುಂದಾಗಿದ್ದೀವಿ. ಟ್ರಯಲ್ ಬ್ಲಾಸ್ಟ್ಗೆ ದಿನಾಂಕ ನಿಗದಿ ಮಾಡಿಲ್ಲ, ಕೇವಲ ಕುಳಿಗಳನ್ನ ಮಾತ್ರ ಕೊರೆಸಲಾಗಿದೆ. ಸಿಎಂ ಜೊತೆ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ. ವೈಯಕ್ತಿಕ ಗಣಿಗಾರಿಕೆ ನಮಗೆ ಮುಖ್ಯ ಅಲ್ಲ, ಮತ್ತೊಂದು ಡ್ಯಾಮ್ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಜಲಾಶಯಕ್ಕೆ ಒಂದು ಸಣ್ಣ ಹಾನಿ ಆಗದಂತೆ ನೋಡ್ಕೊಳ್ತೀವಿ ಅಂತ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. 15ನೇ ತಾರೀಕು ಕೋರ್ಟ್ ಇದೆ. 15ನೇ ತಾರೀಕು ಒಳಗಡೆ ಇನ್ನೇನೇನೆಲ್ಲ ರೈತರ ಅಭಿಪ್ರಾಯ ಇದೆ ಅದೆಲ್ಲವನ್ನು ಸಹ ಟೆಕ್ನಿಕಲ್ಲು, ಲೀಗಲ್ಲು, ಸರ್ಕಾರ, ಜಿಲ್ಲಾಡಳಿತ ಇಲಾಖೆ ಎಲ್ಲವೂ ಸಮಗ್ರವಾಗಿ ಚರ್ಚೆ ಮಾಡಿ 15ನೇ ತಾರೀಕು ಕೋರ್ಟ್ ಮುಂದೆ ಏನು ಹೇಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಸೊ 15ನೇ ತಾರೀಕು ಕೋರ್ಟ್ ಡಿಸಿಷನ್ ಒಳಗಡೆ ನಾವು ಮಾಡಲಿಕ್ಕಾಗದೇ ಒಂದು ಟೈಮ್ ತೊಗೋತೀವಿ, ಅಥವಾ ಅಷ್ಟರೊಳಗಡೆ ನಾವು ಕಂಪ್ಲೀಟ್ ಮಾಡಿದ್ರೆ 15ನೇ ತಾರೀಕು ಕೊಟ್ಟು ಆಮೇಲೆ ಕೋರ್ಟ್ ಏನು ಡಿಸಿಷನ್ ತಗೊಳುತ್ತೆ ಆಮೇಲೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ಹೊತ್ತಲ್ಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳದಲ್ಲಿ ಈಜಾಡಿದ್ದಾರೆ. ಇದಕ್ಕೆ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ದು ಟ್ವಿಟರ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಗರಗಳೆಲ್ಲ ಕೊಳಚೆಯಿಂದ ನಾರಿ ಡೆಂಗಿ, ಮಲೇರಿಯಾದಂತಹ ಕಾಯಿಲೆಗಳು ಮರಣ ಮೃದಂಗ ಬಾರಿಸ್ತಾ ಇದ್ರು ಕೂಡ ಬಡವರ ಪರ ಇರುವಂತಹ ಸರ್ಕಾರ ಸ್ವಚ್ಛ ಈಜುಕೊಳದಲ್ಲಿ ತೇಲಾಡ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಹಾವೇರಿಯಲ್ಲಿ ಮಾತನಾಡಿದಂತಹ ಸಂಸದ ಬಸವರಾಜ ಬೊಮ್ಮಾಯಿ ಸರ್ಕಾರ ಡೆಂಗಿ ಸಾವಿನ ಸಂಖ್ಯೆ ಕಡಿಮೆ ತೋರಿಸ್ತಾ ಇದೆ, ಸರ್ಕಾರ ವೈಫಲ್ಯಗಳನ್ನ ಮುಚ್ಚಿಡ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇನ್ನು ಡೆಂಗಿಯಿಂದ ಜನ ಸಾಯ್ತಿದ್ದಾರೆ, ಸಚಿವರು ಸ್ವಿಮ್ಮಿಂಗ್ ಪೂಲ್ ನಲ್ಲಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ವಿರುದ್ಧ ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ರು. ಈ ನಡುವೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಘೋಷಿಸೋದಕ್ಕೆ ಸಂಸದ ಡಾಕ್ಟರ್ ಮಂಜುನಾಥ್ ಒತ್ತಾಯಿಸಿದ್ದಾರೆ. ಡೆಂಗಿ ಗಂಭೀರ ಹಂತಕ್ಕೆ ತಲುಪಿದಾಗ ಅದಕ್ಕೆ ಚಿಕಿತ್ಸೆ ಇಲ್ಲ, ಕೋವಿಡ್ ಮಾದರಿಯಲ್ಲಿ ಇದಕ್ಕೆ ಚಿಕಿತ್ಸೆ ನೀಡಬೇಕು, ಹೆಚ್ಚು ದರ ಪಡೆಯುವ ಲ್ಯಾಬ್ಗಳ ಬಾಗಿಲನ್ನ ಮುಚ್ಚಿಸಬೇಕು ಅಂತ ತಿಳಿಸಿದ್ದಾರೆ. ಅದನ್ನು ಇವರು ಅಧಿಕಾರಿಗಳ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಸರ್ಕಾರದ ಅಧಿಕಾರಿಗಳು
ಅಧಿಕಾರಿಗಳು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಸಾವಿನ ಸಂಖ್ಯೆ ಆದಷ್ಟು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಗುಂಡೂರಾವ್ ಅವರ ಬಗ್ಗೆ ನಾನು ಹೇಳ್ತೇನೆ, ಈಸ್ ಅನ್ಫಿಟ್ ಟು ಬಿ ಎ ಹೆಲ್ತ್ ಮಿನಿಸ್ಟರ್. ಜನರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳಿಗೆ ಔಷಧಿ ಕೊಡೋದನ್ನು ಕಲಿಬೇಕೆ ಹೊರತು ಈ ಕೆಲಸವನ್ನು ಮಾಡದೇ ಇದ್ರೆ ಇವರು ಹೊರಗಡೆ ಬರೋದಿಲ್ಲ, ಸ್ವಿಮ್ಮಿಂಗ್ ಪೂಲಲ್ಲೇ ಇರ್ತಾರೆ ಇವರು. ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದರೆ ಮಾತ್ರ ಡೆಂಗು ಹತೋಟಿಗೆ ಬರುತ್ತೆ. ಯಾಕೆಂದರೆ ಡೆಂಗು ಕಾಯಿಲೆಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ. ಇದನ್ನು ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಡೆಂಘಿ ಆರ್ಭಟ ಹಿನ್ನೆಲೆಯಲ್ಲಿ ಸ್ವಚ್ಛತೆ ವಿಚಾರವಾಗಿ ಬಿಬಿಎಂಪಿ ಸ್ಟ್ರಿಕ್ಟ್ ಆಕ್ಷನ್ಗೆ ಮುಂದಾಗಿದೆ. ಸ್ವಚ್ಛತೆ ಕಾಪಾಡದಿದ್ರೆ 50 ರೂಪಾಯಿ ದಂಡವನ್ನ 500 ರೂಪಾಯಿಗೆ ಏರಿಕೆಗೆ ಬಿಬಿಎಂಪಿ ಪ್ರಸ್ತಾಪ ಮಾಡಿದೆ. ಈಗ ಮತ್ತೆ ಬಿಬಿಎಂಪಿ ಖಾಲಿ ಸೈಟ್ಗಳ ಮೇಲೆ ನಿಗಾ ವಹಿಸಿದೆ. ಜನ ಖಾಲಿ ಸೈಟ್ಗಳಲ್ಲಿ ಕಸ ಎಸೆದು ಸ್ವಚ್ಛತೆ ಕಾಪಾಡದೆ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸೈಟ್ ಮಾಲೀಕರಿಗೆ ದಂಡವನ್ನ ಹಾಕ್ತಾ ಇದ್ದು ಬಿಬಿಎಂಪಿ ದಂಡದ ಪ್ರಮಾಣ ಹೆಚ್ಚಳ ಮಾಡೋ ಚಿಂತನೆಯಲ್ಲಿದೆ. ಒಂದು ವೇಳೆ ದಂಡದ ಪ್ರಮಾಣ ಏರಿಕೆ ಮಾಡಿದ್ದೆ ಆದ್ರೆ 5% ರಿಂದ 10% ಏರಿಕೆ ಆಗಬಹುದು ಅನ್ನೋ ಚರ್ಚೆ ಇದೆ. ಈಗಾಗಲೇ ಸಾಕಷ್ಟು ಖಾಲಿ ಸೈಟ್ ಮಾಲೀಕರು ಕಸ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೈಟ್ಗೆ ಬೇಲಿ ಹಾಕಿಕೊಂಡು ಸ್ವಚ್ಛತೆ ಕಾಪಾಡುತ್ತಿಲ್ಲ. ಹೀಗಾಗಿ ಖಾಲಿ ಸೈಟ್ ಅಲ್ಲಿ ಕಸ ಹಾಕಿದ ಪರಿಣಾಮ ಸೈಟ್ ಮಾಲೀಕರಿಗೆ ದಂಡ ಬೀಳಲಿದೆ. ಖಾಲಿ ಸೈಟ್ ಅಲ್ಲಿ ಮೊದಲ ಬಾರಿಗೆ ಕಸ ಇದ್ದು ನಿಯಮ ಉಲ್ಲಂಘಿಸಿದ್ರೆ 25,000 ರೂಪಾಯಿ ದಂಡ, ಎರಡನೇ ಬಾರಿ ನಿಯಮ ಉಲ್ಲಂಘನೆ ಆದ್ರೆ 50,000 ರೂಪಾಯಿ ದಂಡ, ಮೂರನೇ ಬಾರಿ ನಿಯಮ ಉಲ್ಲಂಘನೆ ಆದ್ರೆ 1 ಲಕ್ಷದವರೆಗೂ ದಂಡ ವಿಧಿಸಲು ಚಿಂತನೆ ನಡೆಸಲಾಗಿದೆ. ಇನ್ನು ಸೈಟ್ ಮಾಲೀಕರಿಗೆ ಅಲ್ಲದೆ ಕಸ ಹಾಕುವವರೆಗೂ ಕೂಡ 100 ರಿಂದ 500, 1000 ರೂಪಾಯಿವರೆಗೂ ಕೂಡ ದಂಡ ಹಾಕಲು ಮುಂದಾಗಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಸಿ ಕಸ ಹಾಕುವವರೆಗೂ ಕೂಡ ದಂಡ ವಿಧಿಸಲಾಗುತ್ತೆ. 50 ರೂಪಾಯಿ ದಂಡ ಏನಿದೆ ಅದು ಬಹಳ ಕಡಿಮೆ ಇದೆ. ಅದನ್ನು 500ಗೆ ಏರಿಸಬೇಕು ಅಂತ ಆರೋಗ್ಯ ಇಲಾಖೆ ಅವರು ಪ್ರಸ್ತಾಪ ನೀಡಿದ್ದಾರೆ. ಬಹಳಷ್ಟು ಸೈಟ್ಗಳು ಖಾಲಿ ಇವೆ. ಅದರಲ್ಲಿ ಕೆಲವರು ಕಸ ಏನಿದೆ ನಮ್ಮ ಕಡೆಗೇನು ಬರಬೇಕಾಗಿತ್ತು ಅದನ್ನು ಕೂಡ ಜನರು ಅಲ್ಲಿ ಹಾಕ್ತಾ ಹೋಗ್ತಾರೆ. ಆ ಸೈಟ್ ಓನರ್ನು ಕೂಡ ತಪ್ಪಿರಬಹುದು.